ಈಗ ಘಟನೆ ಆದಾಗ ಈಗ ದರ್ಶನ್ ಅವರ ಆಗ್ಲಿ ಅಥವಾ ಅವರ ಫ್ಯಾನ್ಸ್ ಆಗ್ಲಿ ನಿಮ್ ಜೊತೆ ಮಾತಾಡುವಂತ ಪ್ರಯತ್ನಗಳಾಗಿದೆಯಾ? ಒಂದ್ ಕೆಲಸ ಮಾಡಿ, ಒಂದ್ ನಿಮಿಷ ರೀ. ಮಹೇಶ್ ಇವರು ಪ್ರಮೋದ್ ಇಲ್ಲ ಇದ್ದೀರಿ, ಬನ್ನಿ ಇಲ್ಲಿ. ಆ ಘಟನೆ ಆ ಜಾಗದಲ್ಲಿ ಇದ್ರು. ಚಿಪ್ಸು ಪಪ್ಸ್ ಕಾಯ್ತು ಗಲಾಟೆ, ವೆಪನ್ ತೆಗೆದಿದ್ರೋ ಇಲ್ವೋ ಒಂದೇ ಪ್ರಶ್ನೆ. ಚಿಪ್ಸು ಪಪ್ಸ್. ಮಹೇಶ್ ಒಂದ್ ನಿಮಿಷ. ಮಹೇಶ್ ಬನ್ರಿ, ನಿಮ್ದು ಒಳ್ಳೆ ಇನ್ಸೆಕೆಂಡ್ರಿ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಮಹೇಶ್ಗೆ. ಕರೆದಿದ್ದು ಯಾರು ಗೊತ್ತಾ ಪಾರ್ಟಿ ಕಾರ್ಯಕ್ರಮಕ್ಕೆ? ಬರ್ತಾರೆ. ಎಲ್ಲಿದ್ಯಣ್ಣ? ಅಲ್ಲಿ ಹುಡುಕ್ತೀನಿ, ನೀವು ನಿಲ್ ನೋಡ್ತಾ ಇದ್ದೀನಿ. ಡಾನ್ ತರ ಬತ್ತಿಯಲ್ಲಪ್ಪ ನೀ. ಅಂತ ಡಾನ್ ಇದ್ದು ನಾನು ನೋಡಿ ನನ್ನ ಮೇಲೆ ಮಚ್ಚಲ ತೋರಿಸ್ಬಿಟ್ರು. ಇಂಥ ಡಾನೇ ಕರೆದ್ಬಿಟ್ಟು ಇಂಥ ಡಾನ್ ನೋಡಿ ಈ ಅಪ್ಪನ ಇದೆಷ್ಟು ದಿನ ಸುಮ್ಮನಿದ್ದೆ. ಇವ್ರು ಬಂದ್ರು, ಇವ್ರ ಹೆಸರು ಮಹೇಶ್ ಅಂತ. ಬಹಳಷ್ಟು ಸೋಷಿಯಲ್ ಇರಪ್ಪ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೇನೆ ಬಿಡ್ರಯ್ಯ. ಸೋಷಿಯಲ್ ಮೀಡಿಯಾದ ಬಹಳಷ್ಟು ಪೇಜಸ್ ಹ್ಯಾಂಡ್ ಮಾಡ್ತಾರೆ, ಒಂದಷ್ಟು ಕಾರ್ಯಕ್ರಮಗಳು ನಾನು ಕರೆದಿದ್ದಾರೆ, ನನ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಾ ಸಮಯದಲ್ಲಿ ಕಮರ್ಷಿಯಲ್ ಆಂಗಲ್ ಯೋಚನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪ್ರಥಮ ದೇವ್ರ ಪೂಜೆ ಇದೆ ಬನ್ನಿ ಅಂದ್ರು. ಹೌದು ಇಲ್ವೋ ಅವ್ರನ್ನ ಕೇಳಿ, ಅವರೇ ಹೇಳ್ತಾರೆ. ನಾನು ಮುಂದೆ ಬನ್ನಿ. ಈಗ ನೀವೇ ಘಟನೆ ಪ್ರತ್ಯಕ್ಷದರ್ಶಿ. ಈಗ ಸೊ ಅಲ್ಲಿ ಏನಾಯ್ತು ನಿಜಾನ ಇಲ್ವಾ ಅಂತ ಸರ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಈಗ ನಾ 27ನೇ ತಾರೀಕು ಪ್ರತಿ ವರ್ಷದಂತೆ ನಾನು ಒಂದು ನಮ್ಮ ಚಿಕ್ಕಪ್ಪ ಎಲ್ಲಾನು 27ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡ್ತೀವಿ. ಏನಂದ್ರೆ ಎಲ್ಲಮ್ಮ ದೇವ್ರದ್ದು ಒಂದು ಇದು ಮಾಡ್ತೀವಿ ಆಷಾಢ ಟೈಮಲ್ಲಿ. ಅಲ್ಲಿ ಏನಂತಂದ್ರೆ ಒಂದು ಕುರಿ ಹೊಡೆದು ಎಲ್ಲಾರ್ಗೂ ಒಂದು ಫ್ಯಾಮಿಲಿ ಅವ್ರನ್ನ ಇವ್ರನ್ನ ಕರೆಸಿ ಎಲ್ಲ ಇದು ಮಾಡಿಸ್ತೀವಿ. ಅದೇ ರೀತಿ ಈ ವರ್ಷನೂ ಮಾಡಿಸಿದ್ವಿ. ಪ್ರತಿ ವರ್ಷನೂ ಪ್ರಥಮ್ ಸರ್ ಬರ್ತಾರೆ, ರಕ್ಷಕನು ಬರ್ತಾರೆ, ಎಲ್ಲ ಸ್ನೇಹಿತರೆಲ್ಲ ಬರ್ತಾರೆ. ಸೊ ಹಾಗಾಗಿ ಎಲ್ಲಾರನ್ನೂ ಕರ್ಸಿದ್ವಿ, ಆಯ್ತಾ. ಇಲ್ಲಿ ಏನಾಗಿದೆ ಅಂತಂದ್ರೆ ನಾನು ಎಲ್ಲಾರನ್ನೂ ಕರ್ಸೋ ಟೈಮಲ್ಲಿ ಅವ್ರ ಅನ್ವಾಂಟೆಡ್ ಪರ್ಸನ್ ನಮ್ಗೆ ಗೊತ್ತಿಲ್ಲ. ಅವರು ನಾವು ಆಹ್ವಾನ ಕೊಟ್ಟಿರ್ಲಿಲ್ಲ, ಅವ್ರ ಜೊತೆ ಬಂದಿದ್ದಾರೆ, ಆಯ್ತಾ. ಸೊ ಹಾಗಾಗಿ ಹಂಗೂನು ಲಾಸ್ಟಲ್ಲಿ ನಾನು ಬಂದಿರೋ ಟೈಮಲ್ಲಿ ಯಾರನ್ನೂ ವಾಪಸ್ ಕಳಿಸ್ಬೇಡ್ದು ಅನ್ನೋ ರೀತಿಯಲ್ಲಿ 15 kg ಚಿಕನ್ ತಂದು ರೆಡಿ ಮಾಡಿಸಿ, ಲೈಕ್ ಅದನ್ನೆಲ್ಲ ರೆಡಿ ಮಾಡಿಸ್ದೆ. ಸೊ ಇದು ನಡೆದಿತ್ತು ಸತ್ಯ, ಆಯ್ತಾ. ಸೊ ವೆಪನ್ ತೆಗೆದಿದ್ರ? ಹೌದೌದೌದು. ಯಾಕಂತಂದ್ರೆ ಸುಳ್ಳು ಹೇಳ್ಬಾರ್ದು. ಸಿಚುವೇಶನ್ ಏನಂತಂದ್ರೆ ಸಾರು ಕುತ್ಕೋತಾರೆ, ಆಯ್ತಾ. ಕುತ್ಕೊಳ್ಳೋ ಟೈಮಲ್ಲಿ ನಾನು ಈ ಸೈಡ್ ಬರ್ತೀನಿ. ಆಮೇಲೆ ಅಲ್ಲಿ ಏನ್ ನಡೀತದೋ ಗೊತ್ತಿಲ್ಲ ಸರ್. ಆಮೇಲೆ ಹಿಂಗೆ ಒಂದು ಮ್ಯಾಟರ್ ನಡೀತಾ ಇರುತ್ತೆ ಸಾರ್ ಮಧ್ಯೆ ಅವ್ರ ಮಧ್ಯೆ. ಸೊ ಏನಂತಂದ್ರೆ ಒಂದು ಇದು ಶ್ರೀನಿವಾಸ್ ಗೌಡ ಯಾರೋ ಸಮಥಿಂಗ್. ಸೊ ಅವ್ರದ್ದು ವಿಚಾರ ಬಂದಾಗ ಲೈಕ್ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಬಂದಾಗ ಲೈಕ್ ಅವ್ರು ಕೇಳ್ತಾರೆ, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಆಗ ಸರ್ ಪ್ರತಿಕ್ರಿಯೆ ಕೊಡ್ತಾರೆ, ಏನೂ ಮಾಡ್ಲಿಲ್ಲ ಸರ್, ಏನು ಮಾತಾಡ್ಲಿಲ್ಲ. ಸೊ ಹಾಗೆ ತಮಾಷೆ ನಡೀತಿದೆ. ನಡೆದಾಗ ಸರ್ ಹೌದೌದು ಆ ಹುಡುಗಿದೆಲ್ಲ ಬೇಡ ಅಂದ್ರೆ. ಸೊ ಇಲ್ಲಿ ಏನ್ ನಡೀತದೆ, ಸೊ ಸ್ಟಾರ್ಟಿಂಗ್ ಇಂದ ಒಂದ್ ನಿಮಿಷ. ವೆಪನ್ ನಾನು ಕೇಳೋ ಪ್ರಶ್ನೆ ನೀವು ಅವರು ಹೇಳ್ಕೊಂಡು ಹೋಗ್ತಾರೆ, ಹೋಗು ಕಟ್ಟಲ್ಲಿ ಹೇಳಕ್ಕೆ ಸಿಂಪಲ್. ಅವ್ರಿಗೆ ಬೇರೆಯವ್ರ ಮೈಕ್ ಹಿಡಿದ ಬೇಸ್ ಅವ್ರಿಗೆ ಹೇಳಕ್ ಗೊತ್ತಾಯ್ತಲ್ಲ. ಈಗ ನಾನು ಹೇಳ್ತೀನಿ, ಊಟಕ್ಕೆ ನೀವು ಕರೆದಿದ್ ನಿಜಾನ? ಹೌದೌದು. ಓಕೆ, ನಾನು ಅಲ್ಲಿ ಊಟಕ್ಕೆ ಬಂದಿದ್ ನಿಜಾನ? ಹೌದು. ಊಟ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಕವರ್ ಮಾಡ್ಕೊಂಡು ಬರ್ಬೇಕು ಅಂತ ಕರ್ಸಿದ್ ನಿಜಾನ? ಅಲ್ಲಿ ಹೋಗ್ಬೇಕು ಅವ್ರ ಇರೋ ಕಡೆಗೆ ಅಂತ ಹೌದು. ಅವರು ಜೊತೆಲಿ ಇದ್ದವರು 3-4 ಜನ ಬರ್ಲೇಬೇಕು ಅಂತ ಒತ್ತಡ ಮಾಡಿದ್ರು. ಎಷ್ಟು ದೂರದಲ್ಲಿ ಇತ್ತು? ಎಷ್ಟು ದೂರದಲ್ಲಿ ಬರ್ತಾರೆ ಅನ್ನೋದು ಮುಂಚೆನೆ ಅವ್ರಿಗೆ ಮಾಹಿತಿ ಇಲ್ಲ? ಮಾಹಿತಿ ಇರ್ಲಿಲ್ಲ. ಮತ್ತೆ ಹೆಂಗ್ ಬಂದ್ರು ಅವ್ರ ಅಲ್ಲಿಗೆ? ಯಾರು ಹೇಳಿ? ಅವ್ರು ಬಂದಿದ್ದು ಹೇಗೆ ಅಂತ ಸರ್ ನಮ್ಗೆ ಗೊತ್ತಿಲ್ಲ ಸರ್, ಅದ್ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ. ಈಗ ರೌಡಿ ಬ್ಯಾಕ್ ಗ್ರೌಂಡ್ ಇತ್ತು ಅನ್ನೋದು ನಿಮ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಪ್ರಥಮ್ ಅವ್ರಿಗೆ ಮಾಹಿತಿ ಇತ್ತ? ಅವ್ರಿಗೂ ಗೊತ್ತಿಲ್ಲ ಸರ್, ಅವ್ರು ಯಾರಂತಾನು ಗೊತ್ತಿಲ್ಲ. ಗಂಭೀರ ಆರೋಪ ಡ್ರ್ಯಾಗರ್ ತೆಗೆದಿರೋ ವಿಚಾರ ಕಾಮಿಡಿ ಆಗಿ ಮಾತನಾಡಿದ ಅಥವಾ ಸರ್? ಕಾಮಿಡಿಯಿಂದ ಹೌದು ಸರ್, ಕಾಮಿಡಿಯಿಂದ ಆಗಿತ್ತು. ಸೊ ಹೌದು ಸರ್, ಒಂದು ವೆಪನ್ ತೆಗೆದಿತ್ತು. ಕಾಮಿಡಿ ಗಿಮಿಡಿ ಬರಲ್ರಿ, ನಾನು ಕೇಳದಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಸುಮ್ನಿರಿ. ವೆಪನ್ ತೆಗೆದಿದ್ ಹೌದಾ? ಅದನ್ನ ಕೇಳಿ. ಹೌದು, ಹಂಗಿದ್ದು ಬೆದರಿಕೆ. ಒಂದ್ಸಲ ಚುಚ್ಬಿಟ್ರು ಹೋಗ್ಬಿಡ್ತೀಯ, ಇದು ಹೇಳಿದ್ ನಿಜಾನಾ? ಇದು ಕಾಮಿಡಿನಾ? ಇದನ್ನ ಕೇಳ್ತಾರೆ. ನಾನು ದಯವಿಟ್ಟು ಹಿಂಗ್ ಕೇಳಿ, ಯಾಕೆ ಈ ತರ ನಾನು ನಿಮ್ಮನ್ನ ಬೇಸರ ಮಾಡ್ಕೋತಲ್ಲ, ನನಗಿರೋ ನೋವು ಹೇಳ್ತಾರೆ. 5 ದಿನದಿಂದ ಯಾಕೆ ನಿಮಿಷ ಸರ್, ಅದೆಲ್ಲ ಒಂದ್ ನಿಮಿಷ ಇರ್ರಿ, ದಯವಿಟ್ಟು ಸುಮ್ನಿರಿ, ಒಂದ್ ನಿಮಿಷ ಸುಮ್ನಿರಿ. ಕೊಡ್ತಾ ಇದೀವಿ ಬಿಡಿ ಒಂದ್ ನಿಮಿಷ. ನಾನು ಕುಡ್ದಿದ್ದೇನಪ್ಪ? ಇಲ್ಲ ಸರ್ ದಯವಿಟ್ಟು ಹೇಳ್ತಿದೀವಿ. ಇಲ್ಲಿ ಅಂಧ ಅಭಿಮಾನಿಗಳು ಹೇಳ್ತಾ ಇರೋದು. ಸೊ ನಿಮ್ಮ ಒಂದು ಮನೆಗಳಲ್ಲಿ ತುಂಬಾ ಕಷ್ಟಗಳಿರುತ್ತೆ, ಅದನ್ನ ನೀವು ಕೆಲ್ಸಗಳಿಗೆ ಹೋಗಿ ದುಡ್ಕೊಂಡು ಆರಾಮ್ಸೆ ಅಪ್ಪ ಅಮ್ಮನ ಸಾಕಿ. ದಯವಿಟ್ಟು ಇಂಥ ಕಲಾವಿದರಿಗೆ ದಯವಿಟ್ಟು ನಾನು ನಿಜವಾಗ್ಲು ಕ್ಯಾಮ್ರಾ ಮುಂದೆ ಬರೋನಲ್ಲ,
ಅಂದ್ರೆ ಕ್ಯಾಮ್ರಾ ಮುಂದೆ ಬರೋನಲ್ಲ. ಸೊ ನಾನು ಒಂದು ಡಿಜಿಟಲ್ ಒಂದು ಟೀಮ್ ಕೊಟ್ಕೊಂಡು ನಾನು ಒಂದು ಸಾರಿಗೆ ಎಲ್ಲಾರು ಕಾರ್ಯಕ್ರಮಗಳಿಗೆ ಕರಿತೀನಿ. ದಯವಿಟ್ಟು ಅಂಧ ಅಭಿಮಾನಿಗಳಿಗೆ ಹೇಳೋದು, ಕೈ ಮುಗಿತೀನಿ, ಒಬ್ರಿಗೊಬ್ರು ತಂದಿಕ್ಕೋದು, ತಮಾಷೆ ನೋಡೋದಕ್ಕೆ ಹೋಗ್ಬೇಡಿ. ನೋಡಿ ಇರಿ, ನಿಮ್ಮ ಜೋಬಲ್ಲಿ 10 ರೂಪಾಯಿ ಸಹನೂ ಇರಲ್ಲ, ಆಯ್ತಾ? ಒಂದು ಸಿಗರೇಟ್ ಹೊಡೆಯಕ್ಕೂ ಸಹ ಇರಲ್ಲ. ದಯವಿಟ್ಟು ಇಲ್ಲಿ ದೊಡ್ಡವ್ರಿಗೆ ತಂದಿಕ್ಕ ತಮಾಷೆ ನೋಡೋದಕ್ಕೆ ಹೋಗ್ಬೇಡಿ. ಹೋಗಿ ಅಪ್ಪ ಅಮ್ಮನ್ ಸಾಕಿ, ಆಯ್ತಾ? ಒಂದು ಅಕ್ಕಿ ಆಗ್ಲಿ ಇದಾಗ್ಲಿ ತಗೊಂಡು. ಫೈನಲಿ ರಕ್ಷಕ್ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಬರ್ಲಿಲ್ಲ ಅಂತ ಪ್ರಥಮ್ ಹೇಳ್ತಾ ಇದ್ರು. ಸರ್ ರಕ್ಷಕ್ಕು ರಕ್ಷಕ್ಕು ಅಲ್ಲಿದ್ರು, ನಿಂತ್ಕೊಂಡಿದ್ರು, ಆಯ್ತಾ? ನಿಂತ್ಕೊಂಡು ಹೌದು ಕೂತಿದ್ರು. ಸೊ ಉತ್ತರ ಸಿಕ್ತಲ್ಲ. ಈಗ ಒಂದು ಡೌಟ್ ಇದೆ, ರಕ್ಷಕ್ಕು ಮಾಹಿತಿ ಇತ್ತು ಇದ್ರು ಅನ್ನೋ ತರನಾ, ಅಥವಾ ಅವ್ರಿಗೆ ಗೊತ್ತೇ ಇರ್ಲಿಲ್ಲ? ಒಂದ್ ನಿಮಿಷ ನಾನು ಕೇಳ್ತಾ ಹೋಗ್ತೀನಿ, ನಿಮ್ಗೆ ಇನ್ನೂ ಈಸಿ ಮಾಡ್ಕೊಡ್ತೀನಿ. ಸೈಲೆನ್ಸ್, ದಯವಿಟ್ಟು ಸೈಲೆನ್ಸ್. ಒಂದ್ ಕೆಲಸ ಮಾಡಿ, ಇಲ್ಲಿಂದ ಕನ್ಸಿಡರ್ ಮಾಡಿ. ನಿಮ್ಗೆ ಇಷ್ಟೇ ಕೇಳೋದು, ಒಂದೇ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಪೂಜೆ ಕರೆದಿದ್ ನಿಜನಾ? ಹೌದು, ಪೂಜೆ ಕರೆದಿರಿ. ಬಂದಾಗ ಅಟ್ಲೀಸ್ಟ್ ಫಸ್ಟ್ ಟ್ರಂಪ್ ಬರ್ಲಿ ಮೋದಿ ಬರ್ಲಿ, ಫಸ್ಟ್ ದೇವ್ರು ನಾನು ಹೇಳ್ದ, ದೇವ್ರ ಪೂಜೆ ಮುಗಿದ ತನಕ ಮುಗಿದ ತಕ್ಷಣ ನಾನು ಹೊರಟು ನಿಂತಾಗ ನನ್ನ ಕವರ್ ಮಾಡಿ ಅಲ್ಲಿ ಬರ್ಬೇಕು ಅಂತ ಕರೆದ್ರ? ಎರಡನೇದು, ಅಕ್ಕ ಕರೀತಿದಾರೆ ಬರ್ಬೇಕು, ನಾನು 3 ಸಲ ಬರಲ್ಲ ಅಂತ ತಪ್ಪಿಸ್ಕೊಂಡು ಕಾರ್ ಹತ್ರ ಹತ್ತೇ ಬಿಟ್ಟೆ, ಅಲ್ಲಿ ಬಲವಂತ ಮಾಡಿ ಕರ್ಕೊಂಡು ಹೋದ್ರು. ಸರಿ. ಎರಡನೇದು, ಅಕ್ಕ ಅವ್ರ ಜೊತೆಗೆ ಯಾರು ಕೂತಿದ್ರು ಸರ್? ಅವ್ರು ನನ್ಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಗೊತ್ತು. ನಮ್ಮ ರಕ್ಷಕ್ ಕೂತಿದ್ರು ಇಲ್ವೋ? ರಕ್ಷಕ್ ಅಷ್ಟೇ ಕೇಳ್ತಾರ. ಇಲ್ಲ ನಾನು ನೋಡಿಲ್ಲ ಅಂತ ಹೇಳಿದ್ರೆ ರಕ್ಷಕ್ ಹೇಳಿ ತಪ್ಪು. ನಾನು ರಕ್ಷಕ್ ಏನ್ ಬಗ್ಗೆ ಪ್ರೀತಿ ಇದೆ, ರಕ್ಷಕ್ ಏನ್ ಹೇಳ್ತೀನಿ, ಅಣ್ಣ ನಂದು ಪ್ರಥಮಣ್ಣ ನಾವು ಫ್ಯಾಮಿಲಿ ಇನ್ನೊಂದು ಸಾಲ್ವ್ ಮಾಡ್ತೀನಿ ಎಲ್ಲಾರ್ಗು. ದಯವಿಟ್ಟು ರಕ್ಷಕ್ಕು ಮತ್ತೆ ಪ್ರಥಮಣ್ಣಂಗೆ, ಪ್ರಥಮ್ ಸರ್ಗೆ ಯಾವುದೇ ವೈಯಕ್ತಿಕವಾಗಿ ಏನು ಇಲ್ಲ. ಮಹೇಶ್ ಇನ್ನೊಂದು ಒಂದ್ ನಿಮಿಷ ಇರಣ್ಣ, ಅವ್ರ ಫೋಟೋ ತೋರಿಸ್ರು ನೆನಪಿದೆ ಮಹೇಶ್? ಹೌದೌದು, ಆ ವಿಚಾರ ಸಚ್ಚ ಆಯ್ತು. ಏನ್ ಚರ್ಚೆ ಆಯ್ತು ಎಕ್ಸಾಕ್ಟ್? ಸರ್, ಡಿ ಬಾಸ್ ಬಗ್ಗೆ ಇನ್ನೊಂದ್ ಕಡೆ ಎಲ್ಲೂ ಹೇಳೋದಕ್ಕೆ ಹೋಗ್ಬೇಡಿ. ಸೊ ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದು ಹೋದ್ರೆ ಸೊ ಬೇರೆ ರೀತಿ ಇರುತ್ತೆ ಅನ್ನೋ ರೀತಿಯಲ್ಲಿ ವೆಪನ್ ತೆಗ್ಸಿದ್ರು, ವೆಪನ್ ತೋರಿಸಿ ಆ ರೀತಿ ಇದ್ ಮಾಡೋದು. ಇದರ ಸತ್ಯ ಹೇಳ್ಕೊಂಡು ಸರ್, ಈಗ ನೀವು ಕಂಪ್ಲೇಂಟ್ ಕೊಡುವಂತ ಪಾಸಿಬಿಲಿಟೀಸ್ ಇದೆಯಾ? ನೀವು ಸರ್ ನೋಡಿ ಸರ್, ನಮಗೂ ಒಂದು ಫ್ಯಾಮಿಲಿ ಅನ್ನೋದಿದೆ, ಸಾರ್ಗೂ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ. ಸೊ ಸಾರು ಎಷ್ಟೋ ಸಲ ಹೇಳಿದ್ದಾರೆ, ನಿತ್ಯಾರ್ಥ ಮಾಡ್ಕೋತೀನಿ ಅನ್ನೋ ರೀತಿಯಲ್ಲೂ ಹೇಳಿದ್ದಾರೆ, ಆಯ್ತಾ? ಅವ್ರು ಬಿಡ್ತಿಲ್ಲ. ದಯವಿಟ್ಟು ಹೇಳ್ತಿದ್ದೀನಿ, ಅಂಧ ಅಭಿಮಾನಿಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ಒಬ್ರಿಗೊಬ್ರು ತಂದಿಕ ತಮಾಷೆ ನೋಡ್ಬೇಡಿ. ಅಷ್ಟೇ ಹೇಳ್ತೀನಿ, ಕೇಳಿಸ್ಕೊಡಿ. ನಿಮ್ಗೆ ಇಷ್ಟೇ ಕೇಳೋದು, ಚಿಪ್ಸು ಪಪ್ಸು ಕುಡ್ತಾ ಇದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಕ್ತಾ? ನಿಮ್ಮನ್ ಕೇಳ್ತಾ ಇರೋದು, ಜನಗಳಿಗೆ ಸಿಕ್ತಾ? ಚಿಪ್ಸು ಪಪ್ಸು ಅನ್ಕೊಂಡು ನಾವೆಲ್ಲ ಅವ್ರ ಹತ್ರ ತಿನ್ನಕ್ ಹೋಯ್ತೀವಿ, ಏನ್ರಿ ಕರ್ಮ ಇದು? ದೇವ್ರ ಪೂಜೆಗೆ ಅಂತ ಹೋದ್ರೆ ಹಿಂಗೆ ಹೇಳ್ತಾರೆ. ಸೊ ಆದ್ರಿಂದ ಅದೆಲ್ಲ ಅಲ್ಲ. ಇವರು ಸುಮ್ಮನೆ ಇದ್ರು ಅತಿಯಾಗಿ ಟ್ರಿಗರ್ ದೇವ್ರ ಪೂಜೆಗೆ ಅಂತ ನೀವ್ ಹೇಳ್ತಾ ಇದ್ರೆ, ಒಂದ್ ಕಡೆ ಬೇಕರಿ ರಘುವರ್ ಬರ್ಡೇ ಅನ್ನೋಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಏನು ಅಂತ ಅವ್ರ ಬರ್ತಾರೆ ಪಾರ್ಟಿ ಫಸ್ಟ್ ಒಂದ್ ನಿಮಿಷ ಇರಿ, ಅವ್ರ ಬರ್ತಡೇ ಪಾರ್ಟಿ ಅಲ್ಲ. ಒಂದ್ ಕೆಲಸ ಮಾಡಿ, ನಾನು ಅವ್ರನ್ನ ಸರ್ ನಿಮ್ ಹೆಸರು ಏನು ಅಂತ ಕೇಳಿದ್ನ, ನಿಮ್ ಹೆಸರು ಏನು ಅಂತ ಅಪ್ಪನ್ ಕೇಳಿದೆ. ಏನ್ ಹೇಳಿದ್ರು? ಗೊತ್ತಿಲ್ಲದೆ ಬರ್ತಾರೆ ನಾವು ಹೋಯ್ತೇನೆ, ಏನ್ ಪ್ರಧಾನ ಮಂತ್ರಿ ಅವರು? ದಯವಿಟ್ಟು ನಿಮ್ಗೆ ತಪ್ಪು ಮಾಹಿತಿ ಇದೆ, ಅದು ಬರ್ತಡೇ ನಡೆದಿಲ್ಲ ಅಲ್ಲಿ ಜಾಗದಲ್ಲಿ. ಬರ್ತಡೇ ಬರೀ ಸುಳ್ಳು ಹೇಳೋದು, ಯಾಳಾದವ್ ಡಿ ಯೂನಿವರ್ಸ್ ಮಾಡ್ಕೊಂಡ ಕಂಪ್ಲೇಂಟ್ ಕೊಡೋದು ಹಿಂದೆ ಮುಂದೆ ಮಾಡ್ತಾನೆ. ಇವತ್ತು ಕೊಡ್ತೀರಾ ಕೊಡಲ್ಲ? ದೇವ್ರಾಣೆಗೆ ಬರೀ ಕಂಪ್ಲೇಂಟ್ ಅಲ್ಲ, ಬೇರೆ ಏನೋ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸರಿ, ಇನ್ನೊಂದು 10 ನಿಮಿಷ ಕಾಯಿರಿ. ನಿಮಗೆ ಒಂದು ಪ್ರಶ್ನೆ ಹೇಳೋದು, ನಾನು ಸ್ವಲ್ಪ ಯಾಕೆ ಅಸಮಾಧಾನವಾಗಿ ಎಲ್ಲರಿಗೂ ಮಾಧ್ಯಮದವ್ರಿಗೆ ಹೇಳ್ತಾನೆ, 7 ದಿನದಿಂದ ಮಿತಿಮೀರಿದೆ ಸರ್. ಅವ್ರಿಗೆ ಅರ್ಥ ಆಗ್ತಿಲ್ಲ ಸರ್ಗೆ, ನಾನು ಹೆಂಗ್ ಮನವರಿಕೆ ಮಾಡ್ಕೊಳ್ಳಿ? ಇವ್ರು 7 ದಿನದಷ್ಟೇ ನೋಡಿದ್ದಾರೆ, 1.25 ವರ್ಷ ಪ್ರತಿದಿನ ಥ್ರೆಟ್ಟಿಂಗ್ಸ್ ಬರ್ತಾ ಇದೆ. ಆ ಅಸಮಾಧಾನ ಇತ್ತು. ಇವತ್ತು ಯಾಕೆ ನಾನು ಸುಮ್ನಿರಿ ನಿಮ್ಮ ಮಾಧ್ಯಮದವ್ರು ಸುಮ್ಮನಿರ್ತೀನಿ ಅಂತ ಹೇಳಿದ್ರೆ ಒಂದ್ ತಿಳ್ಕೊಳ್ಳಿ. ಯಾರೋ ಹೇಳ್ತಾರೆ, ನನಗದು ಗೊತ್ತಿಲ್ಲ. ಏನ್ರಿ ಮೀಡಿಯಾ ಅಂದ್ರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳೋದು ನಾನು. ಯಾಕೆ ನಾನು ಎಲ್ಲೋದ್ರೂ ಮಾಧ್ಯಮ ಹಿಡಿದ್ರದಕ್ಕೆ ಇವತ್ತು 7 ಸಿನಿಮಾ ಹೇಳಿ. ಎರಡನೇದು ಕೇಳಿಸ್ಕೊಳ್ಳಿ ಸರ್, ಬೇರೆ ಯಾವ್ದೋ ಕೇಸ್ ಬೇಲೆಗೆ ಲೀಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ. ಏನ್ ಮಹೇಶ್? ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ಅಲ್ಲೊಂದು ಫೋಟೋ ಸಿನಿಮಾಗೆ ವಾಯ್ಸ್ ಓವರ್ ಕೊಡ್ತಾರೆ. ಬಿಡಿ ಈಗೆಲ್ಲ ಅದು ವಾಯ್ಸ್ ಬೇಡ, ವಾಯ್ಸ್ ಓವರ್ ಬೇಡ, ಅದೆಲ್ಲ ಸಿನಿಮಾದ್ ಮಾತಾಡೋದು ಒಳ್ಳೆತನ. ಇರ್ರಿ, ಪ್ರಮೋಷನ್ಸ್ ಬಂದ್ರು ಅಂತ ಅನ್ಕೋತವೆ. ಅವ್ರಿಗೆ ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಏನೂ ಓದಕ್ಕೆ ಬರಕ್ಕಿಲ್ಲ. ಸಾರಿ ಸರ್, ಆಯ್ತು, ತಪ್ಪಾಗೋಯ್ತು ಸರ್. ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದ್ ವರ್ಡ್ ಹೇಳ್ತೀರಿ. ಈ ಇದು ಕುಡುದು ಪಪ್ಸು ಚಿಪ್ಸು ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಉದಾಹರಣೆ ಶುದ್ಧ ಸುಳ್ಳ. ಎರಡನೇದು, ವೆಪನ್ ತೋರಿಸಿದ್ ನಿಜ ಅನ್ನೋದು ಮಾಹಿತಿ ಬಂತ, ರಕ್ಷಕ್ ಇದ್ದ ಅನ್ನೋದು ಬಂತ. ನಾನು 5 ದಿನದಿಂದ ಸುಮ್ಮನಿದ್ದು ನನ್ನ ಒಳ್ಳೆತನ. ಅದೇನೋ ಕೂತ್ಕೊಂಡು ಇನ್ನಷ್ಟು ನೆನ್ನೆ ಇದೆಲ್ಲ ಆದ್ಮೇಲೆ
5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ಆ ಪ್ರಶ್ನೆ ಇವತ್ತು SP ಕೊಡ್ತಾರೆ ಉತ್ತರ ಅವ್ರಿಗೆ. ಅಲ್ಲಿ ಬನ್ನಿ, ಇದು ಬರೀ ಕಂಪ್ಲೇಂಟ್ ಅಂತ ಆಗಿಲ್ಲ, ಬೇರೆ ತರ ಆಗುತ್ತೆ. ಆಮೇಲೆ ಯಾರು ಅದನ್ನ ಅವ್ರು SP ಹೇಳ್ತಾರೆ, SP ಕರೀತಾರೆ, SP ಹತ್ರ ತಗೊಳ್ಳಿ ಮಾಹಿತಿ ಇಲ್ಲ. ಎರಡನೇದು, ಇದಿಷ್ಟೆಲ್ಲ ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ, ನಿಮ್ಗೆ ಒಂದಂತೂ ಹೇಳ್ತೀನಿ, ಇದೆಲ್ಲ ಮಾಧ್ಯಮಗಳೆಲ್ಲ ಬಿಟ್ಟು ಒಂದು ಸಿಂಪಲ್ ಪ್ರಶ್ನೆ ನಾನು ಕೇಳೋದು, ನಿಮ್ಗೆ ಒಂದು ಕನ್ಫರ್ಮ್ ಆಯ್ತಾ ನಾನು ಕರೆದಾಗ ಆಹ್ವಾನಿತಾಗಿ ಹೋಗಿದ್ದೆ ಅನ್ನೋದು ನಿಮಗೆ ಕನ್ಫರ್ಮ್? ಈಗ ಪ್ರಶ್ನೆಗೆ ನೀವು ಉತ್ತರ ಕೊಡಿ, ಜನಗಳು ಬೇಡ. ನಾನು ಆಹ್ವಾನಿತನಾಗಿ ಹೋಗಿದ್ದೆ ಅನ್ನೋದು ನಿಜನಾ? ನಿಮ್ಗೆ ಉತ್ತರ ಸಿಕ್ತಾ? ಎರಡನೇದು, ದೇವ್ರ ಪೂಜೆ ಮುಗಿಸ್ಕೊಂಡು ಕಾರ್ ಕಡೆ ಹೊರಟೆ ಅನ್ನೋದು ನಿಜ, ನಿಮ್ಗೆ ಉತ್ತರ ಸಿಕ್ತಾ? ಮೂರನೇದು, ನಾನು ಕುಡ್ದಿಲ್ಲ ಅನ್ನೋದು ನಿಮ್ಗೆ ಉತ್ತರ ಸಿಕ್ತಾ? ಆಯ್ತಾ? ನನ್ನ ಲೈಫಲ್ಲೇ 1 ಡ್ರಾಪ್ ಬಿಯರ್ ಟಚ್ ಮಾಡಿಲ್ಲ ಸರ್. ಅದಕ್ಕೆ ಎಳ್ನೀರು ಕೊಡ್ತೀರಾ, ಕುಡಿತಾರೆ. ದಿನಕ್ಕೆ 30 ಎಳ್ನೀರು ಕುಡಿತೀನಿ ನಾನು, ಆಯ್ತಾ? ಅದು ನನ್ನ ಕೆಪಾಸಿಟಿ ಅದು, ಆಯ್ತಾ? ಯಾರು ಕುಡಿತಾರೆ ಯಾರು ಕುಡಿಯಲ್ಲ ಅದು ಅವ್ರಿಗೆ ಗೊತ್ತು. ಅಂಡ್ ನನ್ನನ್ನು ಯಾರೆಲ್ಲ ಟ್ರಾಲ್ ಮಾಡ್ತಾರೋ ಆ ಪೇಜಸ್ ಒಂದಷ್ಟು ಏನು ಗೊತ್ತು, 2000 ಪೇಜಲ್ಲಿ ನನ್ನ ಏನೋ ರಾತ್ರಿಯಿಂದ ಏನೋ ಹಾಕ್ಸ್ಬಿಟ್ಟವ್ರೆ. ಹಾಕ್ಸಿರೋಂಥವ್ರಿಗೆ ಯಾರು ಹೆದರಿಂದ ಇರ್ತಾರೆ ಅವ್ರಿಗೆ ಬಿಸಿ ಮುಟ್ಟಿಸ್ತೀವಿ. ಈಗ ಮುಟ್ಟಿಸ್ತೇ ಬಿಟ್ಬಿಡ್ತೀವಾ? ಆಯ್ತಾ ಸರ್? ನೀವು ಆರಾಮಾಗಿ ಕೂತ್ಕೊಂಡು ಏನೋ ಬಿಸಿ ಕಾಯಿಸ್ಕೊತಾ ಇದ್ದೀರಾ ಸರ್, ತಮ್ಮ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಈಗ ಇಷ್ಟಾದ್ರೂ ನೀವು ನಿಲ್ಲಿಸ್ತಾ ಇದ್ದಾಗ ಏನೋ ದೊಡ್ಡದಾಗ ಒಂದು ನಿರ್ಧಾರ ತಗೋಬೇಕಾದ್ ಸರ್. ನಾವು ನಮ್ಮ ಜೀವನದ್ದು ನಾವು 7 ದಿನ ಸುಮ್ಮನಿದ್ದೀವಿ ಅಂದ್ರೆ ದಯವಿಟ್ಟು ಒಂದ್ ಹೇಳ್ತೀನಿ, ಸಾರ್ಗೆ ಮುಂದೆ ಹೋಗೋ ಆಲೋಚನೆನೇ ಇರ್ಲಿಲ್ಲ. ಸೊ ಇಲ್ಲಿ ದಯವಿಟ್ಟು ಅಭಿಮಾನಿಗಳು ಹೇಳ್ತಿದ್ದೀನಿ ಸರ್, ಪದೇ ಹೇಳ್ತಾ ಇದ್ದೀನಿ, ಅಂಧ ಅಭಿಮಾನಿಗಳಿಗೆ ಹೇಳ್ತಿದ್ದೀನಿ, ಒಬ್ರಿಗೊಬ್ರು ತಂದಿಕ ತಮಾಷೆ ನೋಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನೇ ವೈತಿಕ ಇದ್ರೇನು ಒಂದು ಪ್ರೆಸ್ ಮೀಟ್ ಬಂದು ಮಾತಾಡಿ. ಆ ಹಲ್ಕಾ ಮೆಸೇಜ್ಗಳು ಹಾಕೋದು, ಇನ್ನೊಂದ್ ಮಾಡೋದ್ರಿ. ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿರಂತ ಇದಾರೆ. ಮಾಧ್ಯಮದವ್ರಿಗೆ ಲಾಸ್ಟ್ ಇನ್ನೊಂದು ಹೇಳ್ತೀನಿ, ಇದು ಇಲ್ಲಿ ತನಕ ಚೆನ್ನಾಗೇ ಇತ್ತು. ನಿನ್ನೆ ನಮ್ಮ ಪರ್ಸನಲ್ ಮನೆ ವಿಚಾರದೆಲ್ಲ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಅದಕ್ಕೆ ಬೇರೆ ಏನೋ ದೊಡ್ಡ ನಿರ್ಧಾರ ತಗೋತಾ ಇದ್ದೀವಿ. ಎಲ್ಲಿಗೆ ಯಾವಾಗ ಮನೆಗೆ ಟಚ್ ಆಗುತ್ತೋ ನಾವು ಬೇರೆಯವ್ರ ಬುಡಕ್ಕೂ ಒಂಚೂರು ಬಿಸಿ ಕಾಯಿಸ್ಬೇಕಾದ್ ಸರ್. ಇವತ್ತು ಕೆಲಸ ಮಾಡ್ತಾ ಇದ್ವಿ. ನನಗೆ ಒಂದು ಮುಖ್ಯ ಹೇಳ್ತೀನಿ ಕೇಳಿ, ನಿಮ್ಗೊಂದು ಶಾಕಿಂಗ್ ಗೊತ್ತಾ? ಇನ್ನು 15 ನಿಮಿಷ 20 ಹೊರಟು. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ನನ್ನ ವೈಫ್ನ ಹೆಂಗೆ ಕರೆಯೋದು ಗೊತ್ತಾ? ಬನ್ನಿ ಬಾನಿಯವರು ಹೋಗಿ ಅಂತಾನೆ ಕರೆಯೋದು, ಹೋಗಿ ಬನ್ನಿ ಅಂತ ಕರೆಯೋದು, ಆಯ್ತಾ? ಅವ್ರು ನಮ್ಮನ್ನ ಪ್ರಥಮ್ ಸರ್ ಅಂತಾನೆ ಕರೆಯೋದು. ನಾವು ಹಿಂಗೆ ಪ್ರೀತಿ ವಿಶ್ವಾಸ ಹಂಗೆ ಇಟ್ಕೊಂಡು, ಎಲ್ಲಿ ಅವ್ರಿಗೆ ಟ್ರಿಗರ್ ಆಯ್ತು, ಎಲ್ಲಿ ಅವ್ರ ಕಡೆ ವಿಚಾರಕ್ಕೆ ಬಂತು, ಯಾವ ನಟ ಆಗಿದ್ರು ಅಷ್ಟೇ ಸರ್, ನನಗೆ ಗೊತ್ತು ಏನು ಮಾಡಬೇಕು, ನಾನು ಎಲ್ಲಿ ಯಾವಾಗ ಬಿಸಿ ಮುಡಿಸ್ಬೇಕು ಗೊತ್ತು. ನನ್ನ ಪರ್ಸ್ನಲ್ ಲೈಫ್ ಡ್ಯಾಮೇಜ್ ಆಗುತ್ತೆ ಅಂತ ಬಂದಾಗ ನಮಗೆ ಯಾರಿಗೆ ಇದು ಯಾರು ಮಾಡ್ಸಿರ್ತಾರೋ ಅವ್ರಿಗೆ ಆಗುತ್ತೆ ಬಿಡಿ ಸರ್, ತಲೆ ಕೆಡ್ಸ್ಕೊಬಿಡಿ. ನಮ್ಮ ವಿಚಾರ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಯ್ತು. ನಮ್ಮ ಮನೆಗೆಲ್ಲ ಹೋಗ್ಬಾರ್ದು ಸರ್. SP ಹತ್ರ ಹೋಗ್ತಾ ಇದ್ದೀವಿ. SP ಇದನ್ನೆಲ್ಲ ಸಾಲ್ವ್ ಮಾಡಿ ಸರ್. ಯಾಕೆ 5 ದಿನದಿಂದ ಕೊಟ್ಟಿಲ್ಲ ಅಂದರೆ ಅವ್ರ ಕಡೆ ಅವ್ರಿಗೆ ಫೋನ್ ಮಾಡಿ, ಪ್ರಥಮ್ ಅವರೇ ನಾವು ಸಾಲ್ವ್ ಮಾಡ್ತೀವಿ ಬಿಡಿ ಅಂತ ಹೇಳಿದ್ರು. ಹೇಳಿದ್ಮೇಲೆ ಸುಮ್ಮನಿದ್ದೀನಿ, ನಾನು ಸುಮ್ಮನೆ ಆಗ್ಬಿಟ್ಟೆ, ಆಯಿತು ಮಾಡ್ತಾರೆ ಅಂತ. ನಾನು ಬಿಟ್ಬಿಟ್ಟೆ, ಮಹೇಶ್ ನಿಮ್ಮ ವಿಷಯ ಬೇಡಬಿಡಿ, ನಾನು ಕಂಪ್ಲೇಂಟ್ ಕೊಡಲ್ಲ. ನೆನ್ನೆ ಮಧ್ಯಾಹ್ನ ದಾವಣಗೆರೆ ಈವೆಂಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಹಳಾದವು ಕೂತ್ಕೊಂಡು ಒಂದು 2000 ಪೇಜಲ್ಲಿ ಹಾಕ್ಬಿಟ್ಟಾರೆ. ನಾವು ಡಿ ಬಾಸ್ ತನಿಖಾ ಸಂಸ್ಥೆಯಿಂದ NIAಗಿಂತ ದೊಡ್ಡ ತನಿಖಾ ಸಂಸ್ಥೆ ಅದು, ನಾವು ಡಿ ಯೂನಿವರ್ಸಿಟಿ ಕೊಂಡು ಎನ್ಕ್ವೈರಿ ಮಾಡಿದ್ದೀವಿ. ಚಿಪ್ಸು ಕೇಳಲ್ಲ, ರೋಡಿ ಬಡಿ ಹೋಗಿ ಪ್ರಥಮಿದ್ದು ಮಾಡಿದ್ದಾರೆ. ಆ್ಯಂಡ್ 3 ದಿನಗಳ ಕಾಲ ಬ್ಲಡ್ಡಲ್ಲಿ ಇದು ಯಾವುದೋ ಇದು ಸಿಗಬಾರ್ದು, ಅದೇನದು ಡ್ರಿಂಕ್ಸ್ ಇದು ಸಿಗಬಾರ್ದು ಸಿಂಪ್ಟಮ್ಸ್ ಅನ್ನೋ ಕಾರಣಕ್ಕೆ ಇದು ಮಾಡಿದ್ದಾರೆ. ಇವರು 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ, ಏನು ಇವ್ರ ಅಪ್ಪ ಕೊಟ್ಟಿದ್ದ? ಇಲ್ಲ ಕೊಡಬೇಕಾದವನ್ನ ಈಗ ಯಾರು ಕೊಟ್ಟಿಲ್ಲ ಅಂದ್ರೆ ಸರ್ ನೀವು ಕೊಡೋಕ್ಕಾಗಿಲ್ಲ ಅಂದರೆ ಯಾವನವನು ಒಂದು ಕಲ್ ಕಟ್ಟಿಸ್ತೀವಿ ಬಿಡಿ. ಈಗ ಅರ್ಥ ಆಯ್ತಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.